ರಿಯಲಿ ಗುಡ್ ಅಂತ. ಉಯ್, ವಾಟ್ ಜಸ್ಟ್ ಹ್ಯಾಪನ್ ಡೂಡ್? ಫುಲ್ಲು ಡೆನ್ಸ್ ಫಾರೆಸ್ಟ್ ಆಗೋಯ್ತು ಇವಾಗ, ಡೆನ್ಸ್ ಫಾರೆಸ್ಟು. ಆ್ಯಂಡ್ ದ ಕರ್ವ್ಸ್ ಆರ್ ಮೈಂಡ್ ಬ್ಲೋಯಿಂಗ್ ಬಾಯ್ಸ್, ದ ಕರ್ವ್ಸ್ ಆರ್ ಮೈಂಡ್ ಬ್ಲೋಯಿಂಗ್. ನಾನು ಹೇಳ್ತೇನೆ ರೋಡ್ ಕರ್ವ್ಸಪ್ಪ, ಮತ್ತೆ ಬೇರೆ ಯಾವ್ದಾದ್ರು ಕರ್ವ್ಸ್ ಅಂದ್ಕೊಬಿಡಿ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು ಇದು. ನಾನು ಆ್ಯಕ್ಚುಲಿ ಏನೇನೋ ಅಂದ್ಕೊಂಡೆ. ಆ್ಯಂಡ್ ಬೇರೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಆದಮೇಲೆ ಏನೇನೆಲ್ಲ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಒಂಥರ ಭಯ ಆಗೋಯ್ತು ಆ್ಯಕ್ಚುಲಿ. ಏನು ಗುರು ಕರೆಕ್ಟಾಗಿ ಗಾಡಿ ತೊಗೊಂಡ್ನಾ ಅಥವಾ ಏನಾದರೂ ಮಿಸ್ಟೇಕ್ ಮಾಡೋದ್ನಾ ಅಂಥೇಳಿ. ಬಟ್ ನಾವು ಇಟ್ಸ್ ವೆರಿ ವೆರಿ ಕ್ಲಿಯರ್. Abracadabra, gili gili. ಇದೇ ರೀಸನ್ಗೆ ನಾನು ಆ್ಯಕ್ಚುಲಿ ಸುಬ್ರಹ್ಮಣ್ಯ ಬರೋದು. ಐ ಮೀನ್ ದೆರ್ ಆರ್ ಟೂ ರೀಸನ್ಸ್. ಒಂದು, ವೆನ್ ಐ ವಾಂಟ್ ಪೀಸ್ ಆಫ್ ಮೈಂಡ್, ದಟ್ ಈಸ್ ಅ ಮೇನ್ ರೀಸನ್. ನಂಗೆ ಪೀಸ್ ಆಫ್ ಸೊ ಇಲ್ಲಿ ಏನಾದರೂ ಬಗ್ಸಿದ್ರೆ ಗ್ಯಾರಂಟಿ ಹೊಗೆ ಹಾಕ್ತಿದ್ವಿ ನಾವು. ಸೊ ದೆರ್ ಆರ್ ಟೂ ರೀಸನ್. ಐ ಮೀನ್ ಮೇನ್ ರೀಸನ್ ಒಂದು ಪೀಸ್ ಆಫ್ ಮೈಂಡ್. ಸೊ ಪೀಸ್ ಆಫ್ ಮೈಂಡ್ ಗೊತ್ತಿಲ್ಲ. ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಒಂಥರ ಸ್ವಲ್ಪ ನಾನು ಬೇರೆ ಏನು ಯೋಚನೆ ಮಾಡೋದ, ಜಸ್ಟ್ ದರ್ಶನ ಮಾಡಿಕೊಂಡು ಕುತ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು. ಅದಾದಮೇಲೆ ಈ ರೂಟ್ ಏನಿದೆಯಲ್ಲ, ಈ ರೂಟ್ ಕೊಡೋ ಆನಂದ, ಸಿ ದಟ್ ವ್ಯೂ ಹಿಂಗಿದೆ ಗೊತ್ತಾ. ಇವಾಗ ಶಟ್, ಐ ಮೀನ್ ನನಗೆ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಗುರು ಇದು. ದಿಸ್ ಈಸ್ ವಾಟ್ ಐ ಎಂಜಾಯ್ ಅ ಲಾಟ್. ದಿಸ್ ಇಸ್ awesome guru, this is awesome, just like it. ಏನು ಆಫ್ ರೋಡು ಗೀಫ್ ರೋಡು ಎಲ್ಲ ಆಯಿತು ಗುರು. ಘಾಟ್ ಸೆಕ್ಷನ್ ಆಯಿತು, ಬ್ಯಾಡ್ ರೋಡ್ಸ್ ಆಯಿತು. ಆಗ ಯಾಸ್ ಕಮಾನ್ ಬೇಬೆ, ಐನು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನು ತಗೊಂಡು ಹೋಗಿ ತಲೆನೇ ಕೆಡ್ಸ್ಕೊಳ್ಳವ. I know because it can go anywhere, anytime. Pure off-roading ಒಂದು ಮಾಡಬೇಕು ಗುರು. ಲೋ ಆ್ಯಂಡ್ ಡಾರ್ಕ್ ಮಾತ್ರ ಸಾಕಾಗಿದೆ ಈ ಗಾಡಿದು. ಸೊ ಕೆ ಟಿ ಎಮ್ ಏನಂದರೆ ಟೋಟಲ್ ಪವರ್ ಇದೆ, ಬಟ್ ದ ಲೋ ಆ್ಯಂಡ್ ಇಸ್ ವೆರಿ 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 ಲೋ. ಸೊ ಪದೇ ಗೇರ್ ಚೇಂಜ್ ಮಾಡಬೇಕು ಅಟ್ ಲೋವರ್ ಸ್ಪೀಡ್ಸ್. ಸೊ ಇದ್ರಲ್ಲಿ ಹಂಗಿಲ್ಲ. ಆಮೇಲೆ ಪುಲ್ ಮಾಡುತ್ತೆ ವಿತ್ ಎನಿ ಕೈಂಡ್ ಆಫ್ ಲಗೇಜ್. ಸ್ಮೂತ್ ಬಟರಿ ಸ್ಮೂತ್ ಗುರು, ಬಟರಿ ಸ್ಮೂತ್. 60 ಈ ಥರ ರೋಡಲ್ಲಿ ನಾನು 60 ಓಡಿಸ್ತೀನಿ. ಜಸ್ಟ್ ಇಮ್ಯಾಜಿನ್. ಆ್ಯಂಡ್ ಐ ಆಮ್ ನಾಟ್ ಫೀಲಿಂಗ್ ಇವನ್ ಅ ಸಿಂಗಲ್ ಬಂಪ್. ಬಟ್ ಏನಂದ್ರೆ ಸ್ಲೋ ಮಾಡ್ತೀನಿ ಬಿಕಾಸ್ ಬ್ರೇಕಿಂಗ್ ವಿಲ್ ಬಿ ಅನ್ ಇಶ್ಯೂ. ಒಂಚೂರು ಫೀಲ್ ಆಗಲ್ಲ ಗುರು. ಆ ಸಸ್ಪೆನ್ಷನ್ ಅಂತ ಹೇಳ್ತಾ ಇದ್ರಲ್ಲ, ನಮ್ಮ ಇಂಡಿಯನ್ ರೋಡ್ಸ್ಗೆ ಕರೆಕ್ಟಾಗಿದೆ ಆ ಸಸ್ಪೆನ್ಷನ್. ಜಸ್ಟ್ ಟೇಕ್ ಇಟ್, ಸ್ಪೀಡ್ ಇನ್ಕ್ರೀಸ್ ಮಾಡಿ ಮುಗೀತು ಅಷ್ಟೇ. ಆ ಸಸ್ಪೆನ್ಷನ್ ಫೀಡ್ಬ್ಯಾಕೇ ಬೇರೆ ಇರುತ್ತೆ. ಅದೇ ಬೇರೆ ನನ್ನ ಬ್ಯಾಕ್ ವೆಯ್ಟ್ ಬೇರೆ ಇದೆಯಲ್ಲ. ಸೊ ಪ್ರೀ ಲೋಡ್ ಇನ್ಕ್ರೀಸ್ ಆಗಿದೆ. ಬ್ರೇಕಿಂಗ್ ಒಂದು ಸ್ವಲ್ಪ ಇಂಪ್ರೂವ್ ಆಗ್ಬಿಟ್ಟಿದ್ರೆ
ಮಜಾನೇ ಬೇರೆ ಇರೋದು ಗಾಡಿದು. ಈ ರೋಡ್ ಅಂತೂ ಇಂಪ್ರೂವ್ ಆಗಲ್ಲ ಇದು. ಆಹಾ 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 ಕಮಾನ್ ಅಲ್ಟಿಮೇಟ್. ಮುಂದೆ ಯಾವ್ದಿದು ಗಾಡಿ? ಹಿಮಾಲಯನ್. ನಮ್ಮ ಇಂಡಿಯನ್ ರೋಡ್ಸ್ಗೆ ತಕ್ಕಂಥ ಬೈಕ್ಗಳಿವೆಲ್ಲ. ಹಿಮಾಲಯನ್ ಗೊತ್ತಿಲ್ಲ ಗುರು, ಅದು ಏನೋ ತುಂಬ ಇಶ್ಯೂಸ್ ಬರ್ತಿದೆ ಅಂತ ಎಲ್ಲ ಹಿಮಾಲಯನ್ ಓನರ್ಸು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಐ ಡೋಂಟ್ ನೋ. ಸೊ ಅದ್ರ ಅರ್ಥ ಏನಪ್ಪ ಅಂತಂದರೆ, ನನ್ ಆಫ್ ದ ಬೈಕ್ಸ್ ಆರ್ 100% ಪರ್ಫೆಕ್ಟ್. ಹೋಗ್ಲಿ ಬಿಡಮ್ಮ, ಸಾಯಿಸ್ಬಿಡ ನನ್ನ ಕಣ್ಣಲ್ಲೇ. ಸೊ ಟೈಮ್ ಈಸ್ 4:19. ಸೊ ನೋಡ ಇಲ್ಲಿವರೆಗೂ ಬಂದಿದೆ ಜರ್ನಿ. ಸೊ 138 more kilometers to go. So stay with me guys, stay with me. Yeah, thank you. Bye. ರೋಡಲ್ಲಿ ಸಿಕ್ಕರು. ನಾನು ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಮಾಡ್ತಿದ್ದೆ. ಇಲ್ಲಿ ಫುಲ್ ಹೆವಿ ಅನ್ಎಕ್ಸ್ಪೆಕ್ಟೆಡ್ ಆಫ್ ರೋಡಿಂಗ್ ಸಿಗ್ತಾ. ಫುಲ್ ಹೆವಿ ಇದೆ ಗುರು ರೋಡ್ ಇದು. ಈ ಟ್ರಿಪ್ಪಲ್ಲಂತೂ ಎಲ್ಲನೂ ಆಗೋಯ್ತು ಅನ್ಸುತ್ತೆ. ಶಾಟ್. ನನಗೆ ಇವಾಗ ಈ ರೋಡಲ್ಲಿ ಓಡಿಸಿ ಇವಾಗ ಅನ್ನಿಸ್ತಿದೆ, ಮೈ ರಿಯರ್ ಸಸ್ಪೆನ್ಷನ್ ಇಸ್ ರಿಯಲಿ ಗುಡ್ ಅಂತ. ಹುಯ್, ವಾಟ್ ಜಸ್ಟ್ ಹ್ಯಾಪನ್ ಡೂಡ್? ವಾ, ಹಂಪೇ ಕಾಣಲಿಲ್ಲ ನನಗೆ. ಹಂಪಿತ್ತ ಅಲ್ಲಿ ಅಂತ. ವಾ ಸೂಪರ್. ಅಲ್ಟಿಮೇಟ್ ಗುರು, ಅಲ್ಟಿಮೇಟ್ ಟ್ರಿಪ್ಪು ಲೈಫಲ್ಲೇ. ಅಡ್ವೆಂಚರ್ ಗಾಡಿ ತೊಗೊಂಡಿರೋದಕ್ಕೂ ಸೂಪರ್ ಮಜಾ ಬಂತು ಈ ಟ್ರಿಪ್ ಮಾತ್ರ. ರಿವರ್ ಕ್ರಾಸಿಂಗ್ ಆಯಿತು. ಲೇ ಲದಾಖ್ ಹೋಗೋದೇ ಬೇಡ ಗುರು ಟೆಸ್ಟ್ ಮಾಡೋಕ್ಕಿಂತ. ಇಲ್ಲಿ ಬಂದರೆ ಸಾಕು, ಯಾವ ಗಾಡಿ ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಓ, ಅಲ್ಟಿಮೇಟ್ ಸಸ್ಪೆನ್ಷನ್ ಟೆಸ್ಟ್ ಇದ್ರದ್ದು. ಸಾಕ್ಸೆ ಕಾಮೋನ. ಓಹೋ. Fuck. ಸೂಪರ್ ಗುರು, ಸೂಪರ್. ನೆಕ್ಸ್ಟ್ ಲೆವೆಲು. ಟೊಮೆಟೊ. ಸೊ ನಾನು ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೆ. ಅವ್ರು ನೋಡೋರು ಪಾಪ ನೋಡಿ ಬಂದು ಸೆಲ್ಫಿ ಅಂತೇಳಿ ಸೆಲ್ಫಿ ತಗೊಂಡು ಹೋದ್ರು. ಅವ್ರು ಯಾರ ಥರ ಗೊತ್ತಿಲ್ಲ ಗುರು. ಸೊ ಒಂಥರ ಖುಷಿ ಆಗುತ್ತೆ. ದಟ್ ಇಸ್ ದ ಕೈಂಡ್ ಆಫ್ ಏನಂತಾರೆ, ಓವರ್ವೆಲ್ಮ್ಡ್ ರೆಸ್ಪೆಕ್ಟ್.
ಬೇಬ್ಸ್, ಮಂಗಳೂರು ಬೇಬ್ಸ್ ಬೇಡ. This is something else. ಈ ಟ್ರಿಪ್ಪು ಬೇರೆನೇ ಆಯಿತು ನಾನು ಅಂದ್ಕೊಂಡಿದ್ದಕ್ಕಿಂತ ಆ್ಯಕ್ಚುಲಿ. ಆ ಗೂಗಲ್ ಮ್ಯಾಪ್ ಎಲ್ಲೋ ಕರ್ಕೊಂಡು ಹೋಗಿ ಎಲ್ಲೋ ಕರ್ಕೊಂಡು ಬಂತು. ಸೊ ಅದೆಲ್ಲೋ ಕರ್ಕೊಂಡು ಹೋಗಿದ್ರಿಂದ ಆ ಆ ಕೆರೆ ಕ್ರಾಸಿಂಗ್ ಸಿಕ್ತು. ಅಯ್ಯ ಬಜಗೋಳಿ 18 ಕಿಲೋಮೀಟ್ರ್. ಫುಲ್ ಮಜಾ ಬಂತು ಗುರು. ಮೆಮೊರೇಬಲ್ ಟ್ರಿಪ್. ಸೊ ಲಾಸ್ಟ್ ಟೈಮ್ ಬಂದಾಗ ಒಂದು ಯಾವಾಗ ಬ್ಯಾಕ್ ಐ ಥಿಂಕ್ ಒಂದು 5 ಮೋರ್ ದೆನ್ 5 ಇಯರ್ಸ್ ಬ್ಯಾಕ್ ನಾನು ಜಿಕ್ಸರ್ ತೊಗೊಂಬಂದಾಗ ಮಳೆ ಬರ್ತಾಯಿತ್ತು. ಈ ರೋಡಿನ ಆ್ಯಕ್ಚುಲಿ ಏನು ಬಂದಲ್ಲ ಆಗಲೇ ಆ ರೋಡಿನ ಅಂಡರ್ ಕನ್ಸ್ಟ್ರಕ್ಷನಲ್ಲಿತ್ತು. ಮಳೆ ಬಂದಿಡೋದಕ್ಕೆ ನಾನು ಈ ಥರ ಸ್ವಲ್ಪ ಹಿಂಗೆ ಬೆಂಡ್ ಮಾಡಿದೆ ಕರ್ವಲ್ಲಿ, ಕಂಟ್ರೋಲ್ ತಪ್ಪಿ ಸೀದಾ ಹೋಗಿ ಇನ್ನೇನು ಗ್ಯಾರಂಟಿ ಬೀಳ್ತಿದ್ದೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಹಂಗೆ ಕಂಟ್ರೋಲ್ ಮಾಡಿ ಬ್ರೇಕ್ ಹೊಡೆದು ಮತ್ತೆ ಈ ಕಡೆ ತಗೊಂಬಂದೆ ವಾಪಸ್ ರೋಡ್ಗೆ. ದಟ್ ವಾಸ್ ಒನ್ ಗುಡ್ ಎಕ್ಸ್ಪೀರಿಯನ್ಸ್. ಬ್ರೇಕಿಂಗ್ ಒಂದು ತುಂಬ ಆ್ಯಕ್ಚುಲಿ ಚೆನ್ನಾಗಿರ್ಬೋದಿತ್ತು ಇನ್ನೊಂದು ಸ್ವಲ್ಪ, ಅದೇ ಬೇಜಾರು. 80, 90 ಏನರ ಸಡನ್ ಕರ್ವ್ ಬಂದು ಅಥವಾ ಏನೋ ಗಾಡಿ ಬಂದಾಗ ನೀಡ್ ಲಿಟಲ್ ಬಿಟ್ ಆಫ್ ಬ್ರೇಕಿಂಗ್. ಆವಾಗ ಒಂಚೂರು full heavy green everywhere. ಚಿಕ್ಕ ಮಲ್ಲಿಗೆ ಅಕ್ಕರೆಯ ಮಾತು ಒಂದು ಹೇಳೆ ಮಲ್ಲಿಗೆ. ಈ ರೋಡಲ್ಲಿ 73, 74, 75 ಚಚ್ಚಿದ್ದೀನಿ ನಾನು. 70, 80. ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಮನೆಗಳಿರುತ್ತೆ, ಮನೆಗಳಿರಲ್ಲ ಗೊತ್ತಾಗಲ್ಲ. ಸೊ ನೀಡ್ ಟು ಬಿ ವೆರಿ ಕೇರ್ಫುಲ್. ಆ್ಯಂಡ್ ಈ ಥರ ದನಕರಗಳು ಯಾವಾಗ ಎಲ್ಲಿಂದ ಬರುತ್ತೆ ನೋ ಬಡಿ ನೋಸ್ ಅಬೌಟ್ ಇಟ್. ಮೀಯೂರು ಏನು ಬರೋದು ಊರ ಹೆಸರು? ಮೀಯೂರು ಅಂತ. ಬಟ್ ದಿಸ್ ಚಾರ್ಜಿಂಗ್ ಪಾಯಿಂಟ್ ವಾಸ್ ಡಿಸಪಾಯಿಂಟ್ಮೆಂಟ್. ಲಿಟ್ರಲಿ ಇಟ್ ವಾಸ್ ಅ ವೆರಿ ಫಕ್ಕಿಂಗ್ ಡಿಸಪಾಯಿಂಟ್ಮೆಂಟ್. ಅಲ್ಲ ಗುರು, ಮ್ಯಾಪೇ ಇಂಪಾರ್ಟೆಂಟು. ಆ ಮ್ಯಾಪ್ ರನ್ ಆಗ್ತದೆ, ಅದು ಚಾರ್ಜ್ ಆಗೋಕ್ಕಾಗಲ್ಲ ಅಂದರೆ ಅದು ಎಂಥ ಪವರ್ ಔಟ್ಪುಟ್ಟು, ಎಷ್ಟು ವೋಲ್ಟು, ಎಷ್ಟು ವ್ಯಾಟು. ಬೇಜಾರಾಯಿತು ಸುಜುಕಿ. ಐ ಆಮ್ ವೆರಿ ಮಚ್ ಡಿಸಪಾಯಿಂಟೆಡ್. ಇದೇನಿದೆ ಗುರು ಇದು?
ಓ ಮಿಯಾರು ನಾನಾ ನೇನಾ $119 kilometers to go. Dense forest. ಏನು ಗುರು ಇದು ಐಟನ್ ಒಳಗಡೆ ಏನೋ ಮಾಡ್ತಾವನೆ ಯಾರು ಇಲ್ಲಲ್ಲ ಅಲ್ಲಿ ಎಲ್ಲಿ ಗುರು ಮತ್ತೆ ಭೂತ ಹಾಕಿತ ಇದೆಯಾ ಓಡಿಸಿರೋ ಸ್ಟೈಲೇ ಒಂಥರ